ಹಾಯ್ ಗೈಸ್, ಇದೇ ಚಾನಲಲ್ಲಿ ಫಸ್ಟ್ ವೀಡಿಯೋ ಒಂದು ಅಪ್ಲೋಡ್ ಮಾಡಿದ್ದೀನಿ, ಅದು ನೋಡ್ಕೊಂಬನ್ನಿ. ಓಕೆನಾ? ಇದು ಪಾರ್ಟ್ ಟೂ ಅಲ್ಲಿ ಏನು ತೋರಿಸ್ತೀನಿ ಅಂದರೆ ಟ್ರೆಷರ್ ಅಂಟ್ ಸೂಪರ್ ಟ್ರೆಷರ್ ಅಂಟ್. ಏನು ಟ್ರೆಷರ್ ಅಂಟು ಸೂಪರ್ ಟ್ರೆಷರ್ ಅಂಟ್ ಅಂತ ನಿಮ್ಗೆ ಹೇಳ್ತೀನಿ. ಆಮೇಲೆ ಅದು ಹೆಂಗೆ ಕಂಡುಹಿಡಿಯೋದು, ಅದು ಏನಕ್ಕೆ ಕಲೆಕ್ಟ್ ಮಾಡ್ತಾರೆ ಹಂಗೆ ಅಂತ ನಿಮಗೆ ತೋರಿಸ್ತೀನಿ. ಓಕೆನಾ? ಸೊ ವಿಡಿಯೋಕ್ಕೆ ಹೋಗೋಕ್ಕಿಂತ ಮುಂಚೆ ಯಾರು ಪಾರ್ಟ್ 1 ನೋಡಿಲ್ಲ, ಪಾರ್ಟ್ 1 ನೋಡಿಬಿಟ್ಟು ಆಮೇಲೆ ಇಲ್ಲಿ ಬನ್ನಿ. ಓಕೆನಾ? ನಾನು ಇವಾಗ ವಿಡಿಯೋ ಎಕ್ಸ್ಪ್ಲೇನ್ ಮಾಡ್ತೀನಿ ಟ್ರೆಷರ್ ಅಂಟ್ ಅಂಡ್ ಸೂಪರ್ ಟ್ರೆಷರ್. ಸೊ ಇಲ್ಲಿ ಟ್ರೆಷರ್ ಅಂಟ್ ನನ್ನ ಹತ್ರ ಇದೆ. ಏನಪ್ಪ ಟ್ರೆಷರ್ ಅಂಟ್ ಅಂದರೆ, ಈ ಹಾಟ್ ವೀಲ್ಸಲ್ಲಿ ಒಂದೆರಡು ಕಾರ್ಸ್ ಬಿಡ್ತಾರೆ ಎಲ್ಲ ಬಾಕ್ಸಲ್ಲಿ. ಅದೇ ಹೇಳಿದ್ನಲ್ಲ, ಇಯರ್ಲಿ ಈ ಥರ ABCD ಅಂತ ಬಾಕ್ಸ್ ಬಿಡ್ತಾರೆ. ಆ ಬಾಕ್ಸಲ್ಲಿ ಒಂದು ಬಾಕ್ಸಲ್ಲಿ 72 ಕಾರ್ಸ್ ಇರುತ್ತೆ. ಆ 72 ಕಾರ್ಸಲ್ಲಿ ಒಂದು ಟ್ರೆಷರ್ ಅಂಟು ಒಂದು ಸೂಪರ್ ಟ್ರೆಷರ್ ಅಂಟ್ ಅಂತ ಬಿಡ್ತಾರೆ. ಓಕೆನಾ? ಸೊ ಅದರಲ್ಲಿ ಇವಾಗ ಟ್ರೆಷರ್ ಅಂಟ್ ಅಂದರೆ ಮತ್ತು ಎಷ್ಟೊಂದು ಜನ ಏನು ಮಾಡ್ತಾರೆ, ಅಡ್ವಾನ್ಸ್ ಅಂದರೆ ತುಂಬ ಕಲೆಕ್ಟ್ ಮಾಡಿ ಎಷ್ಟೋ ವರ್ಷದಿಂದ ಕಲೆಕ್ಟ್ ಮಾಡ್ತಾರೆ. ಅವ್ರಿಗೆ ಗೊತ್ತಿರುತ್ತೆ, ಟ್ರೆಷರ್ ಅಂಟ್ ಕಾರ್ ಇದು ಸೂಪರ್ ಟ್ರೆಷರ್ ಅಂಟ್ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದು ಹೆಂಗೆ ಕಂಡುಹಿಡಿಯೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ನನ್ನ ಹತ್ರ ಇರೋದು ಟ್ರೆಷರ್ ಅಂಟ್ ಹೆಂಗಿರುತ್ತೆ ಅಂದರೆ, ಇಲ್ಲಿ ನಿಮಗೆ ಇಲ್ಲೊಂದು ಫ್ಲೇಮ್ ಥರ. ಓಕೆನಾ? ಫ್ಲೇಮ್ ಲೋಗೋ ಕಾಣಿಸ್ತಿದೆಯಾ? ಈ ಫ್ಲೇಮ್ ಲೋಗೋ ಕಾಣಿಸಿದ್ರೆ ಇದು ಟ್ರೆಷರ್ ಅಂಟ್ ಅಂತ. ಹಾಗೆ ಇದು ಮತ್ತು ನಾರ್ಮಲ್ ಮೈನ್ ಲೈನ್ ಕಾರ್ಗೂ ಏನೂ ಡಿಫ್ರೆನ್ಸ್ ಇರಲ್ಲ. ಪೇಂಟ್ ಎಲ್ಲ ಸೇಮ್ ಆಗಿರೋದು, ಎಲ್ಲ ಸೇಮೇ. ಅದ್ರಲ್ಲಿ ಕಂಡುಹಿಡಿಯೋಕ್ಕೆ ನಿಮ್ಗೆ ಆಗಲ್ಲ. ಸಡನ್ನಾಗಿ ನೋಡಿದ್ರೆ ಟ್ರೆಷರ್ ಅಂಟ್ ಅಂತಲೇ ಗೊತ್ತಾಗಲ್ಲ. ಅದು ಹೆಂಗೆ ನಾವು ನೋಡ್ತೀವಿ ಅಂದರೆ, ಇಲ್ಲಿ ಕಾಣಿಸುತ್ತೆ ನೋಡಿ, ಇಲ್ಲಿ ಫ್ಲೇಮ್ ಸಿಂಬಲ್ ಇರುತ್ತೆ. ಫ್ಲೇಮ್ ಇಲ್ಲ ಫೈರ್ ಸಿಂಬಲ್ ಅದು ನಿಮಗೆ ಬಿಟ್ಟಿದ್ದು, ಬಟ್ ಈ ಥರ ಫ್ಲೇಮ್ ಸಿಂಬಲ್ ಇರುತ್ತೆ. ಓಕೆನಾ? ಇಲ್ಲಿ ಹಾಟ್ ವೀಲ್ಸಲ್ಲಿ ಈ ಥರ ಫ್ಲೇಮ್ಸ್ ಬರುತ್ತಲ್ಲ, ಈ ಥರ ಫೈರ್ದು ಫ್ಲೇಮ್ ಸಿಂಬಲ್ ಇಲ್ಲಿ ಕಾಣಿಸುತ್ತೆ. ಓಕೆನಾ? ಈ ಸಿಂಬಲ್ ನೀವು ನೋಡಿದ್ರೇ ಇದು ಟ್ರೆಷರ್ ಅಂಟ್ ಅಂತ. ಓಕೆನಾ? ಸೆಕೆಂಡು ಇನ್ನೊಂದು ಮೆಥಡ್ ನಾನು ತೋರಿಸ್ತೀನಿ. ಈ ಮೆಥಡ್ ಹೆಂಗಂತ ನಾನು ಹೇಳಿದ್ರೆ, ಕಾರ್ಡ್ ಕೆಳಗಡೆ ಹಿಂಗೆ ಹೋಗಿ. ಓಕೆನಾ? ಇಲ್ಲಿ ಕಾರ್ಡ್ ಹಿಂಗೆ ಮಾಡಿದ್ರೆ ಇಲ್ಲಿ ಕಾಣಿಸ್ತಿದ್ಯಾ ನೋಡಿ, ಈ ಫ್ಲೇಮ್ ಸಿಂಬಲ್ ಕಾಣಿಸ್ತಿದೆ ತಾನೆ. ಈ ಫ್ಲೇಮ್ ಸಿಂಬಲ್ ಬಂದು ಗೊತ್ತಾದ್ರೆ ಅದು ಸಿಲ್ವರ್ ಆಗಿದ್ದರೆ ಇದು ಟ್ರೆಷರ್ ಅಂಟ್ ಅಂತ. ಓಕೆನಾ? TH ಟ್ರೆಷರ್ ಅಂಟ್. ಓಕೆನಾ? ಇದೊಂದು. ಆಮೇಲೆ ಬರೀ ಕಾರ್ಸ್ಗೆ ಅಂತಲ್ಲ, ನನ್ನ ಹತ್ರ ಒಂದು ಬೈಕು ಇದೆ, ಬೈಕ್ ತೋರಿಸ್ತೀನಿ ರೀ. ನೋಡಿ, ಈ ಬೈಕಲ್ಲೂ ಇದು ಬೈಕು ಟ್ರೆಷರ್ ಅಂಟೆ. ಓಕೆನಾ? ಈ ಬೈಕಲ್ಲೂ ಇಲ್ಲಿ ನೋಡಿ, ಇಲ್ಲಿ ಫ್ಲೇಮ್ ಸಿಂಬಲ್ ಕಾಣಿಸ್ತಿದೆ. ಈ ಬಾಕ್ಸಲ್ಲಿ ಕಾಣಿಸ್ತಿದೆ ನೋಡಿ ಫ್ಲೇಮ್ ಸಿಂಬಲ್, ಫೈರ್ ಸಿಂಬಲ್. ಹಿಂಗೆ ಬಂದರೆ ಟ್ರೆಷರ್ ಅಂಟ್ ಅಂತ. ಓಕೆನಾ? ಇದು ಕೆಳಗಡೆ ಇದಕ್ಕೂ ಕೆಳಗಡೆ ನೋಡಿ ಫೈರ್ ಸಿಂಬಲ್ ಇರುತ್ತೆ. ನಿಮಗೆ ಫೋಕಸ್ ಆಗ್ತಿದೆ ಇಲ್ವ ಅಂತ ಗೊತ್ತಿಲ್ಲ, ಕಾಣಿಸ್ತಿದೆಯಲ್ಲ ಇಲ್ಲಿ ಕಾಣಿಸ್ತಿದೆ, ಫೋಕಸ್ ಆಗ್ತಿದೆ ಅನಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಫೈರ್ ಸಿಂಬಲ್, ಫ್ಲೇಮ್ ಸಿಂಬಲ್ ಕಾಣಿಸ್ತಿದೆಯಾ? ನಿಮಗೆ ಬಿಟ್ಟಿದ್ದು, ಅದು ಫೈರ್ ಅಂತಂದರೆ ಕರೀರಿ, ಫ್ಲೇಮ್ ಅಂದರೆ ಕರೀರಿ. ಅದೇನೋ ಈ ಥರ ಸ್ಪೆಸಿಫಿಕ್ ಆಗಿದೆ ಕರಿಬೇಕು ಹಂಗಂತೆಲ್ಲ ಇಲ್ಲ. ಓಕೆನಾ? ಈ ಥರ ಇದ್ದರೆ ಇದು ಟ್ರೆಷರ್ ಅಂಟ್ ಅಂತ. ಆಮೇಲೆ ಟ್ರೆಷರ್ ಅಂಟು ಬೈಕ್ಸು ಮತ್ತು ಈ ಥರಕ್ಕಂತ ಕೊಡಲ್ಲ, ಎಲ್ಲದರಲ್ಲೂ ಬರುತ್ತೆ ಟ್ರೆಷರ್ ಅಂಟು. ಅದೊಂದೇ ಟ್ರಿಕ್ಕಿ ಪಾರ್ಟ್ ನೀವು ಕಂಡುಹಿಡಿಯೋದ್ರಲ್ಲಿ. ಒಂದೊಂದು ಸರಿ ಏನು ಮಾಡ್ತಾರೆ, ಈ ಥರ ಈ ಕಾರ್ಸಲ್ಲೂ ಕೊಡ್ತಾರೆ ಟ್ರೆಷರ್ ಅಂಟು. ನಾವು ಹೇಳೋಕ್ಕಾಗಲ್ಲ, ಇಷ್ಟೊಂದು ಕಾರ್ಸಲ್ಲಿ ಬರುತ್ತೆ ಟ್ರೆಷರ್ ಅಂಟು. ಸ್ಪೆಸಿಫಿಕ್ಕಾಗಿ ಇದೇ ಕಾರಲ್ಲಿ ಕೊಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಇದೊಂಥರ ಕಲೆಕ್ಟ್ ಮಾಡ್ತಾರೆ. ಎಷ್ಟೊಂದು ಜನ ಏನು ಮಾಡ್ತಾರೆ, ಪರ್ಟಿಕ್ಯುಲರಾಗಿ ಬರೀ ಟ್ರೆಷರ್ ಅಂಟ್ಸೇ ಕಲೆಕ್ಟ್ ಮಾಡೋರು ಇರ್ತಾರೆ, ಬರೀ ಸೂಪರ್ ಟ್ರೆಷರ್ ಅಂಟ್ಸೇ ಕಲೆಕ್ಟ್ ಮಾಡೋರು ಅಂತ ಇರ್ತಾರೆ. ಇದು ಟ್ರೆಷರ್ ಅಂಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಇವಾಗ ನಾನು ಸೂಪರ್ ಟ್ರೆಷರ್ ಅಂಟು ಏನಂತ ತೋರಿಸ್ತೇನೆ. ಇವಾಗ ಇದು ಹೆಂಗೆ ನಾನು ಗೊತ್ತಾಗುತ್ತೆ ಸೂಪರ್ ಟ್ರೆಷರ್ ಅಂಟ್ ಅಂತಂತ ಕ್ವಶನ್ಸ್ ಬಂದರೆ, ನಿಮಗೆ ಫಸ್ಟ್ ಪಾಯಿಂಟ್ ಆಫ್ ವ್ಯೂ, ಫಸ್ಟ್ ನೀವು ಕಾರ್ ನೋಡೋಗ್ಲೇ ನಿಮ್ಗೆ ಐಡಿಯಾ ಬಂದುಬಿಡುತ್ತೆ. ಸ್ವಲ್ಪ ಈ ಬೇರೆ ಕಾರ್ಸ್ ಕಂಪೇರ್ ಮಾಡಿದ್ರೆ, ಈ ಕಾರ್ಸ್ ಎಲ್ಲ, ಈ ಸೂಪರ್ ಟ್ರೆಷರ್ ಅಂಟ ಸ್ವಲ್ಪ ಗ್ಲಾಸಿ ಇರುತ್ತೆ, ಸ್ವಲ್ಪ ಶೈನಿ ಹೊಡೆಯುತ್ತೆ. ಇದು ನನ್ನ ಹತ್ರ ಇರೋದು ಒಂದು ಮಾಡಲು, ವ್ಯಾಗನ್ ಮಾಡಲು, ಡಟ್ಸನ್ದು ಬ್ಲೂ ಬರ್ಡ್ ಮಾಡಲು. ಬಟ್ ಇನ್ನೊಂದು ಮಾಡಲ್ ಇದೆ, ಅದು ನಾನು ತೋರಿಸ್ತೀನಿ. ಅದು ನಾನು ಸದ್ಯಕ್ಕೆ ಇದೊಂದು ಕೈಯಲ್ಲಿತ್ತು, ಅದಕ್ಕೆ ಇದೊಂದು ತೋರಿಸ್ತಾ ಇದ್ದೀನಿ. ಇದೊಂದು ಸೂಪರ್ ಟ್ರೆಷರ್ ಅಂಟ್. ಸೂಪರ್ ಟ್ರೆಷರ್ ಅಂಟ್ ಏನಪ್ಪ ಅಂದರೆ, ಇಲ್ಲಿ TH ಅಂತ ಕೊಡ್ತಾರೆ. ಓಕೆನಾ? ಇಲ್ಲಿ TH ಅಂತ ಇದೆ ನೋಡು, ದ ಟ್ರೆಷರ್ ಅಂಟ್ ಅಂತ. ಓಕೆನಾ? ಇಲ್ಲಿ ನೋಡಿ TH ಅಂತ ಕೊಟ್ಟವ್ರೆ, ಟ್ರೆಷರ್ ಅಂಟ್ ಅಂತ. ಇದು ಸೂಪರ್ ಟ್ರೆಷರ್ ಅಂಟಿಗೆ ಯಾಕೆ SHT ಅಂತ ಕೊಡ್ಬೋದಲ್ಲ, ಸೂಪರ್ ಟ್ರೆಷರ್ ಅಂಟ್ ಯಾಕೆ ಬೇರೆ TH ಅಂತ ಕೊಡ್ತಾರೆ ಅಂತಂದರೆ, ಅದು ನನಗೂ ಐಡಿಯಾ ಇಲ್ಲ. ಬಟ್ ಬೇಸಿಕ್ಕು ನನ್ನ ಹತ್ರ ಒಂದು 3 ಕಾರ್ಸ್ ಇದೆ, 3 ಸೂಪರ್ ಟ್ರೆಷರ್ ಅಂಟು. ಆ 3 TH ಇರೋದು. ಬಟ್ ನಿಮ್ಗೆ ಏನಂದ್ರೆ ಆ ಥರ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನನಗೂ ಗೊತ್ತಾಗಲಿ. ನಾನು ಐಡಿಯಾ ಇಲ್ಲ ನನ್ನ ಬಗ್ಗೆ, SH ಅಂತ ಕೊಟ್ಟಿರೋದು ನನಗೆ ಐಡಿಯಾ ಇಲ್ಲ. ಬಟ್ TH ಅಂತ ಬಂದ್ರೇ ಸೂಪರ್ ಟ್ರೆಷರ್ ಅಂಟ್. ಒಂದು ಸರಿ ಏನು ಮಾಡ್ತಾರೆ, ಸೇಮ್ ಕಾರೇ ಎಲ್ಲ ಸೇಮ್ ಆಗಿರುತ್ತೆ, ಆ TH ಕಾಣಿಸಲ್ಲ, ಈ ಕಾರ್ನರಲ್ಲಿ ಕೊಟ್ಟಿರ್ತಾರೆ, ಇಲ್ಲಾಂದ್ರೆ ಎಲ್ಲಿ ಕೊಟ್ಟಿರ್ತಾರೆ ಅಂತಲೇ ನಾವು ಕಂಡುಹಿಡಿಯೋಕ್ಕಾಗಲ್ಲ. ಬಟ್ ಒಂದು ಪಾಯಿಂಟ್ ಆಫ್ ವ್ಯೂಯಿಂದ ನೀವು ಥಿಂಕ್ ಮಾಡೋಕ್ಕೆ ಹೋದರೆ, ಸ್ವಲ್ಪ ನೀನು ಬೇರೆ ಕಾರ್ಸ್ಗಿಂತ ಈ ಕಾರ್ ನೋಡಿದ್ರೆ ಸ್ವಲ್ಪ ಒಂದು ಗ್ಲಾಸಿ ಫಿನಿಶ್ ಥರ ಕಾಣಿಸುತ್ತೆ. ಈ ಗ್ಲಾಸಿ ನನ್ನ ಹತ್ರ ಒಂದು ನಿಮಿಷ
ಇಲ್ಲಿ ನೋಡಿ, ಇಲ್ಲಿ ಗ್ಲಾಸಿ ಕಲರ್ ಹೇಳ್ತಾ ಇದ್ನಲ್ಲ, ಈ ಕಲರ್ಗೂ ಈ ಪೇಂಟ್ಗೂ ಸೇಮ್, ಮೀನ್ಸ್ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ, ಎರಡು ಪೇಂಟು ಸೇಮ್ ಆಗಿರುತ್ತೆ. ಬಟ್ ಈ ಪೇಂಟ್ ನೀವು ಅಬ್ಸರ್ವ್ ಮಾಡಿದ್ರೆ ನೋಡಿ ಸ್ವಲ್ಪ ಶೈನಿ ಕೊಡುತ್ತೆ, ಓಕೆನಾ, ಒಂಥರ ಶೈನಿ ಲುಕ್ಕಲ್ಲೇ ಗೊತ್ತಾಗುತ್ತೆ, ಓಕೆನಾ. ಇದೇ ಸೂಪರ್ ಟ್ರೆಷರೆಂಟ್, ಇದು ಟ್ರೆಷರೆಂಟ್. ಆಮೇಲೆ ಇನ್ನೊಂದು ಇದರಲ್ಲಿ ಇವಾಗ ಅಂದರೆ ನಿಮಗೆ ಸಿಲ್ವರ್ ಫೈರ್ ಸಿಂಬಲ್ ತೋರಿಸ್ತೆ. ಯಾವುದರಲ್ಲಿ? ಇದರಲ್ಲಿ ನಿಮಗೆ ನೋಡಿ, ಇದ್ರಲ್ಲಿ ಕ್ಲೀನ್ ಕಾಣಿಸಲ್ಲ, ಇದರಲ್ಲಿ ನಿಮಗೆ ಆ ಸಿಲ್ವರ್ ಆಗೇ ಇರುತ್ತೆ ಫ್ಲೇಮು. ಇದು ಬಂದು ಟ್ರೆಷರೆಂಟ್ ಅಂತಂದೆ. ಇವಾಗ ಇದರಲ್ಲಿ ಗೋಲ್ಡ್ ಫ್ಲೇಮ್ ತೋರಿಸ್ತಾ ಇದ್ದೀವಿ, ಕಾಣಿಸ್ತಿದ್ಯಾ ಇಲ್ಲಿ ಗೋಲ್ಡ್ ಫ್ಲೇಮು. ಈ ಗೋಲ್ಡ್ ಫ್ಲೇಮ್ ಇದ್ದರೆ ಸೂಪರ್ ಟ್ರೆಷರೆಂಟ್ ಅಂತ, ಓಕೆನಾ. ಬಟ್ ಇದೆಲ್ಲ ಸಿಗಲ್ಲ ಬೇಸಿಕ್ಕಾಗಿ. ಹೆಂಗಂದರೆ ಸಿಗಲ್ಲ ಅಂತ ನಾನು ಹೇಳಲ್ಲ, ಬಟ್ ಹೆಂಗಂದರೆ ಕಲೆಕ್ಟರ್ಸ್ ತುಂಬ ಕಾಯ್ತಾ ಇರ್ತಾರೆ, ಓಕೆನಾ. ಅವರು ಫಸ್ಟು ಇದೇ ಇರುತ್ತೆ, ಫಸ್ಟು ಬೇಕಾಗಿರೋದೆ ಟ್ರೆಷರೆಂಟು, ಸೂಪರ್ ಟ್ರೆಷರೆಂಟು. ಶಾಪ್ ಓನರ್ಸೇ ಎಷ್ಟೊಂದು ಜನ ಇದು ತೊಗೊಂಡ್ಬಿಡ್ತಾರೆ, ಟ್ರೆಷರೆಂಟು, ಸೂಪರ್ ಟ್ರೆಷರೆಂಟು. ಇಲ್ಲಾಂದ್ರೆ ಅವರ ಅಂಗಡಿ ಓನರ್ಸೇ ಎತ್ತಿಕ್ಕೊಂತಾರೆ, ಮೀನ್ಸ್ ಯಾಕಂದರೆ ಒಬ್ಬರು ಕಲೆಕ್ಟ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಇದೆಲ್ಲ ಇಟ್ಕೊಂಡಿರ್ತಾರೆ. ಆಮೇಲೆ ಟ್ರೆಷರೆಂಟು, ಸೂಪರ್ ಟ್ರೆಷರೆಂಟ್ ರೀಸೇಲಿಗೆ ತುಂಬ ಒಳ್ಳೆ ವ್ಯಾಲ್ಯೂ ಇದೆ. ಯಾಕಂದರೆ ಕಲೆಕ್ಟರ್ಸ್ ಎಲ್ಲ ಇವಾಗ 72 ಕಾರ್ಸಲ್ಲಿ ಒಂದು 2 ಕಾರ್ ಯೂನಿಕ್ ಆಗಿದ್ರೆ ಯಾರು ತೊಗೊಳ್ಳಲ್ಲ ಹೇಳಿ. ಎಲ್ಲರಿಗೂ ಒಂಥರ ಆಸೆ ಬಂದುಬಿಡುತ್ತೆ, ಓ ಇದು 2 ಕಾರ್ ಡಿಫ್ರೆಂಟ್ ಆಗಿದೆ, ಈ ಥರ ಫೈರ್ ಸಿಂಬಲ್ ಇದೆ. ಇವಾಗ ಎಲ್ಲ ಕಾರ್ಡಿಗೂ ಇದೆಯಾ ಅಂದರೆ ಎಲ್ಲ ಕಾರ್ಡಿಗೂ ಇರಲ್ಲ ಆ ಥರ. ಇಲ್ಲಿ ನೋಡಿ, ಇಲ್ಲಿ ಫ್ಲೇಮ್ ಸಿಂಬಲ್ ಕಾಣಿಸ್ತಿದೆ, ಇಲ್ಲ ಇದರಲ್ಲಿ ಫ್ಲೇಮ್ ಸಿಂಬಲ್ ಕಾಣಿಸ್ತಿದೆ ಅಂದರೆ ನೋಡಿ, ಫ್ಲೇಮ್ ಸಿಂಬಲ್ ಇಲ್ಲ, ಓಕೆನಾ. ಇವಾಗ ನೀವೇ ನೋಡಿ ಯಾವ್ದು ಪ್ರಿಫರ್ ಮಾಡ್ತೀರಾ. ಅವಾಗ ನಿಮಗೂ ಒಂಥರ, ನನ್ನ ಹತ್ರ ಒಂದು ಯೂನಿಕಾಗಿ ಒಂದು ಕಾರ್ ಬೇಕಂದ್ರೆ ಅವಾಗ ಇದು 2ಕ್ಕೆ ಹೋಗ್ತಾರೆ. ಯಾಕಂದರೆ ಈ ಥರ ಫ್ಲೇಮ್ ಸಿಂಬಲ್ ಇದೆ, ಈ ಥರ ಚಿಕ್ಕ ವಿಷಯನೇ ಏನು ಮಾಡುತ್ತೆ ಅವ್ರಿಗೆ ಪ್ರಯಾರಿಟಿ ಬಂದುಬಿಡುತ್ತೆ. ಓಕೆ, ಇದು ನಾವು ತೊಗೊಂಡ್ಬಿಡ್ಬೇಕು, ಅವ್ರಿಗೆ ಈ ಥರ ಚಿಕ್ಕ ವಿಷಯನೇ ಅವ್ರಿಗೆ ತುಂಬ ಆಸೆ ಬಂದುಬಿಡುತ್ತೆ. ಓಕೆ, ಈ 2 ಕಾರ್ ತೊಗೊಳ್ಳೋಣ, 72 ಕಾರ್ಸ್ಗಿಂತ ಇದೆರಡು ಸ್ವಲ್ಪ ಡಿಮ್ಯಾಂಡ್ ಇರುತ್ತೆ, ಆ ಥಾಟ್ ಪ್ರೊಸೆಸಲ್ಲಿ ಅವ್ರು ತೊಗೊಂಡ್ಬಿಡ್ತಾರೆ. ಕಂಟೆಂಟ್ ಇಷ್ಟ ಆಗಿದರೆ ಕಮೆಂಟ್ಸ್ ಹಾಕಿ. ಆಮೇಲೆ ನಿಮ್ಗೆ ಏನಂದ್ರೆ ಹೊಸ್ದಾಗಿ ಗೊತ್ತಿರೋದು ಆ ಕಮೆಂಟ್ ಹಾಕಿ, ಅಟ್ಲೀಸ್ಟ್ ಬೇರೆಯವ್ರಿಗೆ ಗೊತ್ತಾಗುತ್ತೆ ಕಮೆಂಟ್ಸ್ ಓದೋದ್ರಿಂದ, ಓಕೆನಾ. ಸರಿ, ಬಾಯ್.